ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ತುಂಬಾ ಪ್ರಮುಖವಾಗಿರ್ತಕ್ಕಂಥ ಜಿಕೆ ಬುಲೆಟ್ ಪಾಯಿಂಟ್ಸ್ ಅನ್ನ ಇವತ್ತಿನ ಈ ತರಗತಿಯಲ್ಲಿ ನೋಡ್ತಾ ಹೋಗ್ತೀವಿ. ತುಂಬಾ ಪ್ರಮುಖವಾಗಿರ್ತಕ್ಕಂಥವಿದಾವೆ. ಸಂವಾದ ಕೌಮುದಿ ಅಂತಕ್ಕಂಥ ವಾರ ಪತ್ರಿಕೆಯನ್ನ ಪ್ರಕಟಿಸಿರ್ತಕ್ಕಂಥವ್ರು ರಾಜಾರಾಮ್ ಮೋಹನ್ ರಾಯ್ ಅವರು. ನೆಕ್ಸ್ಟ್ ಬಂಗಾಳ ದರ್ಶನ ಅಂತಕ್ಕಂಥ ಪತ್ರಿಕೆಯನ್ನ ಪ್ರಕಟಿಸಿರ್ತಕ್ಕಂಥವ್ರು ಬಂಕಿಮ್ ಚಂದ್ರ ಚಟರ್ಜಿ ಅವರು. ನೆಕ್ಸ್ಟ್ ಇಂಡಿಯನ್ ಮಿರರ್ ಪತ್ರಿಕೆ ಇದನ್ನ ಪ್ರಕಟಿಸಿರ್ತಕ್ಕಂಥವ್ರು ಯಾರು? ದೇವೇಂದ್ರನಾಥ್ ಟ್ಯಾಗೋರ್ ಅವರು. ನೆಕ್ಸ್ಟ್ ಕಾಮನ್ ಸ್ಟೀಲ್ ನ್ಯೂ ಇಂಡಿಯಾ ಅಂತಕ್ಕಂಥ ಪತ್ರಿಕೆಯನ್ನ ಪ್ರಕಟಿಸಿರ್ತಕ್ಕಂಥವ್ರು ಅನಿ ಬೇಸೆಂಟ್ ಅವರು ಈ ಪತ್ರಿಕೆಯನ್ನ ಪ್ರಕಟಿಸ್ತಾರೆ. ತುಂಬಾ ಪ್ರಮುಖವಾಗಿರ್ತಕ್ಕಂಥ ಪತ್ರಿಕೆಗಳಿದಾವೆ, ಇವುಗಳನ್ನ ಒಂದ್ಸರಿ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು. ನೆಕ್ಸ್ಟ್ ಜ್ಞಾನಪೀಠ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ 1961ರಲ್ಲಿ ಈ ಜ್ಞಾನಪೀಠ ಪ್ರಶಸ್ತಿ ಸ್ಥಾಪನೆ ಆಗುತ್ತೆ. ಮೊದಲ ಪ್ರಶಸ್ತಿಯನ್ನ ಯಾರಿಗೆ ಕೊಡ್ತಾರೆ? ಮಲಯಾಳಂ ಸಾಹಿತ್ಯ ಇರ್ತಕ್ಕಂಥ ಜಿ ಶಂಕರ್ ಕುರೂಪ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡ್ತಾರೆ. ನೆಕ್ಸ್ಟ್ 2022ರಲ್ಲಿ 57ನೇ ಪ್ರಶಸ್ತಿಯನ್ನ ಕೊಂಕಣಿ ಸಾಹಿತ್ಯ ಇರತಕ್ಕಂಥ ದಾಮೋದರ್ ಮೋಜ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡ್ತಾರೆ. ನೆಕ್ಸ್ಟ್ 2022ರ 58ನೇ ಪ್ರಶಸ್ತಿಯನ್ನ ರಾಮಚಂದ್ರಾಚಾರ್ಯ ಮತ್ತು ಗುಲ್ವಾರ್ ರಾಮಚಂದ್ರಾಚಾರ್ಯ ಅವರು ಸಂಸ್ಕೃತ ಕವಿ. ನೆಕ್ಸ್ಟ್ ಅದೇ ರೀತಿಯಾಗಿ ಉರ್ದು ಕವಿ ಆಗಿರ್ತಕ್ಕಂಥವ್ರು ಗುಲ್ವಾರ್ ಅವರು. ಈ ಒಂದು ಇಬ್ಬರಿಗೆ 2023ರಲ್ಲಿ 58ನೇ ಪ್ರಶಸ್ತಿಯನ್ನ ಇವರಿಗೆ ನೀಡಲಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ 2023ರ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಶೃಂಗಸಭೆ 2023 ಸೆಪ್ಟೆಂಬರ್ 18 ಮತ್ತು 19ರಂದು ನ್ಯೂಯಾರ್ಕ್ ಅಲ್ಲಿ ಜರುಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಅಂತಾರಾಷ್ಟ್ರೀಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. 2023ರಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಶೃಂಗಸಭೆ. ನೋಡಿ, ಸುಸ್ಥಿರ ಅಭಿವೃದ್ಧಿ ಗುರಿಗಳ ಶೃಂಗಸಭೆ ಈ ಒಂದು ಪರಿಕಲ್ಪನೆ ನೀಡಿರ್ತಕ್ಕಂಥವ್ರು ಯಾರು? ಸುಸ್ಥಿರ ಅಭಿವೃದ್ಧಿ ಪರಿಕಲ್ಪನೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಇದಕ್ಕೆ ಪರಿಕಲ್ಪನೆ ನೀಡಿರ್ತಕ್ಕಂಥವ್ರು 1987ರಲ್ಲಿ ಬ್ರಟ್ಲ್ಯಾಂಡ್ ನಲ್ಲಿ ಈ ಒಂದು ಪರಿಕಲ್ಪನೆಯನ್ನ ನೀಡ್ತಾರೆ. ನೆಕ್ಸ್ಟ್ 1ನೇ ಭೂ ಶೃಂಗಸಭೆ. ನೋಡ್ರಿ, ಶೃಂಗಸಭೆಗಳು 1992ರಲ್ಲಿ ಬ್ರೆಜಿಲಿನ ರಿಯೋ ಡಿ ಜನೈರೊದಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ 2ನೇ ಭೂ ಶೃಂಗಸಭೆ ಆಫ್ರಿಕಾದ ಜೋಹಾನ್ಸ್ಬರ್ಗ್ ಅಲ್ಲಿ ನಡೆಯುತ್ತೆ, ಅದು 2002ರಲ್ಲಿ. ನೆಕ್ಸ್ಟ್ 2012ರಲ್ಲಿ ಮತ್ತೆ ರಿಯೋ ಡಿ ಜನೈರೊದಲ್ಲಿ 3ನೇ ಭೂ ಶೃಂಗಸಭೆ ನಡೆಯುತ್ತೆ. 4ನೇ ಭೂ ಶೃಂಗಸಭೆ ಯುಕೆದ ಮ್ಯಾಂಚೆಸ್ಟರ್ ಅಲ್ಲಿ 4ನೇ ಭೂ ಶೃಂಗಸಭೆ ನಡೆಯುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಪಾಯಿಂಟ್ ಎಸ್, ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದಿದೆ. ಹಮಾರ ಸಂವಿಧಾನ್ ಹಮಾರ ಸಮ್ಮಾನ್. ನೋಡ್ರಿ, ತುಂಬಾ ಪ್ರಮುಖವಾಗಿರ್ತಕ್ಕಂಥ ಒಂದು ಅಭಿಯಾನ. ಹಮಾರ ಸಂವಿಧಾನ್ ಮತ್ತು ಹಮಾರ ಸಮ್ಮಾನ್ ಈ ಒಂದು ಪೋರ್ಟಲ್ ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥ ಉದ್ದೇಶ ಏನಂತ ಹೇಳಿದ್ರೆ, ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಅಭಿಯಾನಕ್ಕೆ ಜನರ ಭಾಗವಹಿಸುವಿಕೆಯನ್ನ ಉತ್ತೇಜಿಸುವ ಸಲುವಾಗಿ ಈ ಪೋರ್ಟಲ್ ಅನ್ನ ಬಿಡುಗಡೆ ಮಾಡ್ತಾರೆ. ಆ ಪೋರ್ಟಲ್ ಯಾವುದು? ಹಮಾರ ಸಂವಿಧಾನ್ ಹಮಾರ ಸಮ್ಮಾನ್ ಅಂತಕ್ಕಂಥ ಪೋರ್ಟಲ್ ಅನ್ನ ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ, ಇಂಪಾರ್ಟೆಂಟ್ ಇದು, ಯಾವ ಸಚಿವಾಲಯ ಈ ಒಂದು ಪೋರ್ಟಲ್ ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಸಚಿವಾಲಯದ ಹೆಸರು ಕೇಳ್ತಾರೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಅಮರ ಸಂವಿಧಾನ್ ಅಮರ ಸಮ್ಮಾನ್ ಅಂತಕ್ಕಂಥ ಪೋರ್ಟಲ್ ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಕ್ಲಿಯರ್? ಎಸ್. ನೆಕ್ಸ್ಟ್ ಪಾಯಿಂಟ್ ಎಸ್, ಈ ಸಂವಿಧಾನದ ಮೂಲ ಪ್ರತಿಯನ್ನ ಎಲ್ಲಿ ಸಂರಕ್ಷಣೆ ಮಾಡಿದ್ದಾರೆ? ಸಂವಿಧಾನದ ಮೂಲ ಪ್ರತಿಯನ್ನು ಎಲ್ಲಿ ಸಂರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಹೀಲಿಯಂ ತುಂಬಿದ ಪೆಟ್ಟಿಗೆಯಲ್ಲಿ ಸಂಸತ್ತಿನ ಗ್ರಂಥಾಲಯದಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಎಲ್ಲಿ ಇಡಲಾಗಿದೆ? ನೋಡ್ರಿ, ನವದೆಹಲಿಯ ಸಂಸತ್ತಿನ ಗ್ರಂಥಾಲಯದಲ್ಲಿ ಹೀಲಿಯಂ ತುಂಬಿ ಆ ಒಂದು ಮೂಲ ಪ್ರತಿಯನ್ನ, ಸಂವಿಧಾನದ ಒರಿಜಿನಲ್ ಕಾಪಿಯನ್ನ ಅಲ್ಲಿ ಸಂರಕ್ಷಣೆ ಮಾಡಿದ್ದಾರೆ. ಕ್ಲಿಯರ್? ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ 2024ರ ಜುಲೈ 19ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಲಾಂಛನವನ್ನ ಅನಾವರಣಗೊಳಿಸ್ತಾರೆ. ನೋಡ್ರಿ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಲಾಂಛನವನ್ನ ಅನಾವರಣಗೊಳಿಸಿರ್ತಕ್ಕಂಥದ್ದು 2024 ಜುಲೈ 19ರಂದು. ಈ ಒಂದು ಸಮ್ಮೇಳನದ ಮಹಾಪೋಷಕರು ಯಾರಂತ ಕೇಳಿದ್ರೆ, ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿಯವರು ಈ ಒಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಮಹಾಪೋಷಕರಾಗಿರ್ತಕ್ಕಂಥವ್ರು. ತುಂಬಾ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಎಸ್, ನೈಜೀರಿಯಾದ ರಾಜಧಾನಿ ನೋಡ್ರಿ ಅಬುಜಾ, ಕರೆನ್ಸಿ ನೈರಾ.
ಕ್ಲಿಯರ್. ಎಸ್, ಅಲ್ಲಿನ ಸಂಸತ್ತಿನ ಹೆಸರು ಏನಂತ ಕರೀತಾರೆ, ನ್ಯಾಷನಲ್ ಅಸೆಂಬ್ಲಿ. ನೆಕ್ಸ್ಟ್ ಅದೇ ರೀತಿಯಾಗಿ ಗಯಾನಾ ರಾಷ್ಟ್ರದ ರಾಜಧಾನಿ ಜಾರ್ಜ್ ಟೌನ್, ಕರೆನ್ಸಿ ಗಯಾನಿಸ್ ಡಾಲರ್. ಬಾರ್ಬಡೋಸ್ನ ರಾಜಧಾನಿ ಬ್ರಿಡ್ಜ್ ಟೌನ್, ಕರೆನ್ಸಿ ಏನಾಗುತ್ತೆ ಬಾರ್ಬಡೋಸ್ ಡಾಲರ್, ಅಲ್ಲಿನ ಕರೆನ್ಸಿಯ ಹೆಸರು. ಕ್ಲಿಯರ್. ಎಸ್, ನೆಕ್ಸ್ಟ್ ಪಾಯಿಂಟ್ ನೋಡಿ. ಎಸ್, ತುಂಬಾ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಇದೆ. ವಿಶ್ವ ಬುಡಕಟ್ಟು ದಿನ ನೋಡ್ರಿ, ವಿಶ್ವ ಬುಡಕಟ್ಟು ದಿನ ಪ್ರತಿ ವರ್ಷ ಆಗಸ್ಟ್ 9ರಂದು ವಿಶ್ವ ಬುಡಕಟ್ಟು ದಿನವನ್ನ ಆಚರಣೆ ಮಾಡ್ತಾರೆ. ನೆನಪಿಟ್ಟುಕೊಳ್ಬೇಕು, ಆಗಸ್ಟ್ 9ರಂದು, ಆಗಸ್ಟ್ 9ರಂದು ಈ ಒಂದು ವಿಶ್ವ ಬುಡಕಟ್ಟು ದಿನವನ್ನ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಯಾವುದಕ್ಕೋಸ್ಕರ? ಬುಡಕಟ್ಟು ದಿನ ಅಥವಾ ಸ್ಥಳೀಯ ಜನರ ಅಂತಾರಾಷ್ಟ್ರೀಯ ದಿನವನ್ನಾಗಿ ಈ ಒಂದು ದಿನಾಚರಣೆ ಆಚರಣೆ ಮಾಡ್ತಾರೆ. ಕ್ಲಿಯರ್. ಎಸ್, ನೆಕ್ಸ್ಟ್ ಪಾಯಿಂಟ್. ಎಸ್, 8ನೇ ಭಾರತ ಜಲ ಸಪ್ತಾಹ ನೋಡ್ರಿ, 8ನೇ ಭಾರತ ಜಲ ಸಪ್ತಾಹ 2024 ನವದೆಹಲಿಯ ಭಾರತ್ ಮಂಟಪದಲ್ಲಿ 2024 ಸೆಪ್ಟೆಂಬರ್ 17ರಿಂದ 20ರವರೆಗೆ ಅಂತರ್ಗತ ಜಲ ಅಭಿವೃದ್ಧಿ ಮತ್ತು ನಿರ್ವಹಣಾ ಸಹಭಾಗಿತ್ವ ಮತ್ತು ಸಹಕಾರ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಒಂದು ಸಪ್ತಾಹವನ್ನ ಆಚರಣೆ ಮಾಡ್ತಾರೆ. ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಧ್ಯೇಯ ವಾಕ್ಯ. ನೆನಪಿಟ್ಕೊಳ್ಬೇಕು, ಅಂತರ್ಗತ ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆ ಸಹಭಾಗಿತ್ವ ಮತ್ತು ಸಹಕಾರ ಎಂಬ ಧ್ಯೇಯ ವಾಕ್ಯದೊಂದಿಗೆ 8ನೇ ಜಲ ಸಪ್ತಾಹ 2024 ಆಚರಣೆ ಮಾಡ್ತಾರೆ. ಕ್ಲಿಯರ್. ಎಸ್, ನೆಕ್ಸ್ಟ್ ಪಾಯಿಂಟ್ ನೋಡಿ. ಎಸ್, ಜಗತ್ತಿನ ಅತಿ ದೊಡ್ಡ ಹಾವು, ಜಗತ್ತಿನ ಅತಿ ದೊಡ್ಡ ಹಾವು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಆನಕೊಂಡ ಅತಿ ದೊಡ್ಡ ಹಾವು. ಇದು ದಕ್ಷಿಣ ಅಮೆರಿಕದ ಅಮೆಜಾನ್ ಕಾಡುಗಳಲ್ಲಿ ಇದು ಕಂಡು ಬರುತ್ತೆ. ನೆಕ್ಸ್ಟ್, ಹಾವುಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಏನಂತ ಕರೀತಾರೆ ನೋಡ್ರಿ, ಸರ್ಪೆಂಟಾಲಜಿ ಅಂತ ಕರೀತಾರೆ. ಹಾವುಗಳ ಬಗ್ಗೆ ಅಧ್ಯಯನ ಮಾಡಿರ್ತಕ್ಕಂಥದ್ದಕ್ಕೆ ಏನಂತ ಕರೀತಾರೆ, ಸರ್ಪೆಂಟಾಲಜಿ ಅಂತ ಕರೀತಾರೆ. ಈ ಹಾವುಗಳು ಶೀತ ರಕ್ತ ಪ್ರಾಣಿಗಳು ಮತ್ತು ಸರೀಸೃಪ ವರ್ಗಕ್ಕೆ ಸೇರಿರ್ತಕ್ಕಂಥವು. ಕ್ಲಿಯರ್. ನಾನು ನೇರವಾಗಿ ಪಾಯಿಂಟ್ಸ್ ಅನ್ನು ಹೇಳ್ತಾ ಹೋಗ್ತೀನಿ, ಏನು ಡೀಟೇಲ್ಸ್ ಅನ್ನು ಕೊಡ್ತಾ ಇಲ್ಲ, ಬುಲೆಟ್ ಪಾಯಿಂಟ್ಸ್ ಆಗಿರೋದ್ರಿಂದ ಇವುಗಳನ್ನ ನೇರವಾಗಿ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಪಾಯಿಂಟ್ ನಂಬರ್ 12. ಎಸ್, ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಅಧ್ಯಕ್ಷರು ನೋಡ್ರಿ, ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅಧ್ಯಕ್ಷರು ಯಾರು ಇರ್ತಾರೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಇರ್ತಾರೆ. ರಾಷ್ಟ್ರೀಯಕ್ಕೆ ಬಂದಾಗ ಉಪಾಧ್ಯಕ್ಷರು ಯಾರಿರ್ತಾರೆ, ಕೇಂದ್ರ ಪರಿಸರ ಮತ್ತು ಅರಣ್ಯ ಖಾತೆ ಸಚಿವರು ಉಪಾಧ್ಯಕ್ಷರು ಇರ್ತಾರೆ. ಇದು ರಾಷ್ಟ್ರೀಯಕ್ಕೆ ಬಂದಾಗ. ಅದೇ ರೀತಿಯಾಗಿ ರಾಜ್ಯಕ್ಕೆ ಬಂದಾಗ ಅಧ್ಯಕ್ಷರು ಯಾರಿರ್ತಾರೆ, ಮುಖ್ಯಮಂತ್ರಿಯವರು ಅಧ್ಯಕ್ಷರಾಗಿರ್ತಾರೆ. ಉಪಾಧ್ಯಕ್ಷರು ಆ ರಾಜ್ಯದ ಪರಿಸರ ಮತ್ತು ಅರಣ್ಯ ಖಾತೆ ಸಚಿವರು ಆ ಒಂದು ವನ್ಯಜೀವಿ ಮಂಡಳಿಯ ಉಪಾಧ್ಯಕ್ಷರಾಗಿರ್ತಾರೆ. ಕ್ಲಿಯರ್. ರಾಷ್ಟ್ರಕ್ಕೆ ಬಂದಾಗ ಪ್ರಧಾನಮಂತ್ರಿ ಅಧ್ಯಕ್ಷರು, ರಾಜ್ಯಕ್ಕೆ ಬಂದಾಗ ಮುಖ್ಯಮಂತ್ರಿ ಅಧ್ಯಕ್ಷರು, ಉಪಾಧ್ಯಕ್ಷರು ಸಚಿವರು, ಅರಣ್ಯ ಖಾತೆ ಸಚಿವರು. ಇಲ್ಲಿ ಕೂಡ ರಾಜ್ಯದಲ್ಲಿ ಅರಣ್ಯ ಖಾತೆ ಸಚಿವರು ಉಪಾಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 13. ಎಸ್, ಇದು ಕೂಡ ತುಂಬಾ ಮುಖ್ಯವಾಗಿರ್ತಕ್ಕಂಥ ಯೋಜನೆ, ನಿಕ್ಷಯ್ ಮಿಶ್ರ ಯೋಜನೆ ನೋಡ್ರಿ. ನಿಕ್ಷಯ್ ಮಿಶ್ರ ಯೋಜನೆ ಇದು ಯಾವುದಕ್ಕೆ ಸಂಬಂಧಪಟ್ಟದೆ? ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬುಡಕಟ್ಟು ಗುಂಪುಗಳ ಆರೋಗ್ಯ ಸುಧಾರಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡ್ರಿ. ಇದು ಯಾವುದು? ಬುಡಕಟ್ಟು ಗುಂಪುಗಳ ಆರೋಗ್ಯ ಸುಧಾರಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮ ಆಗಿದೆ. ಇದು ಕ್ಷಯರೋಗ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಹೆಚ್ಚುವರಿ ರೋಗ ನಿರ್ಣಯ ಮತ್ತು ಪೌಷ್ಟಿಕಾಂಶ ಮತ್ತು ವೃತ್ತಿಪರ ಬೆಂಬಲ ನೀಡತಕ್ಕಂಥ ಉದ್ದೇಶ ಇದಾಗಿದೆ. ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು ನಿಕ್ಷಯ ಯೋಜನೆ. ಬುಡಕಟ್ಟು ಗುಂಪುಗಳ ಆರೋಗ್ಯ ಸುಧಾರಣೆ ಸಲುವಾಗಿ ಜಾರಿಗೆ ತಂದಿರತಕ್ಕಂಥ ಯೋಜನೆ ಕಾರ್ಯಕ್ರಮ ಆಗಿದೆ. ನೆನಪಿಟ್ಟುಕೊಳ್ಳಿ, ನಿಕ್ಷಯ್ ಯೋಜನೆ. ಕ್ಲಿಯರ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 14, ಲಾಸ್ಟ್ ಪಾಯಿಂಟ್. ಎಸ್, ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನ ಫಿಲಿಪೈನ್ಸ್ ದೇಶವು 1958ರಲ್ಲಿ ಜಾರಿಗೆ ತರುತ್ತೆ. ಇದನ್ನು ನಾವು ಏಷ್ಯಾದ ನೋಬೆಲ್ ಅಂತ ಕರಿತೀವಿ ನೋಡ್ರಿ. ಈ ಒಂದು ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನ ಏಷ್ಯಾದ ನೋಬೆಲ್ ಪ್ರಶಸ್ತಿ ಅಂತ ಕರಿತೀವಿ. ಇದು ಯಾರಿಗೆ ನೀಡುತ್ತೆ? ಏಷ್ಯಾದ ರಾಷ್ಟ್ರದ ಸಾಧಕರಿಗೆ ನೋಡ್ರಿ. ಎಲ್ಲರಿಗೂ ಕೊಡಲ್ಲ, ಏಷ್ಯಾದಲ್ಲಿರ್ತಕ್ಕಂಥ ರಾಷ್ಟ್ರಗಳ ಸಾಧಕರಿಗೆ ಈ ಸಂಸ್ಥೆ ಈ ಪ್ರಶಸ್ತಿಯನ್ನು, ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ನೀಡ್ತಾ ಇದೆ. ಪತ್ರಿಕೋದ್ಯಮ ಮತ್ತು ಸಾಹಿತ್ಯ ಮತ್ತು ಸೃಜನಶೀಲ ನಾಯಕತ್ವದಂತ ವಿಭಾಗಗಳಿಗೆ ಈ ಪ್ರಶಸ್ತಿಯನ್ನು ನೀಡುತ್ತೆ.
ಕ್ಲಿಯರ್ ಸ್ನೇಹಿತರೆ? ಸ್ನೇಹಿತರೆ, ಇಲ್ಲಿವರೆಗೂ 14 ಕ್ವಶನ್ಗಳನ್ನ ಬುಲೆಟ್ ಪಾಯಿಂಟ್ಸ್ಗಳ ರೂಪದಲ್ಲಿ ತಮಗೆ ನೀಡಿದ ಸ್ನೇಹಿತರೆ. ಇದೊಂದು ಸಣ್ಣ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಎಲ್ಲರ ಸಹಕಾರ ಇದ್ರೆ ಇನ್ನೂ ಹೆಚ್ಚೆಚ್ಚಿನ ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ. ಮೆಂಟಲ್ ಎಬಿಲಿಟಿ ತರಗತಿಗಳನ್ನ ಹಾಗೇನೆ ನೋಡ್ತಾ ಇರಿ ಸ್ನೇಹಿತರೆ. ಅವುಗಳನ್ನು ಇನ್ನೂ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರ್ತೀನಿ. ಈಗಾಗಲೇ ತುಂಬಾ ವಿಡಿಯೋಗಳನ್ನ ಮೆಂಟಲ್ ಎಬಿಲಿಟಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ವಿಡಿಯೋಗಳನ್ನ ಮಾಡಿದ್ದೀನಿ. ಇನ್ನು SSC GD ಸಲುವಾಗಿ ಮಾಡ್ಬೇಕಂತೇಳಿ ಉದ್ದೇಶ ಇದೆ. ಅದಕ್ಕೋಸ್ಕರ ತರಗತಿಗಳನ್ನ ಮಾಡ್ಬೇಕಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದೀನಿ SSC GD ಸಲುವಾಗಿ. ನೋಡೋಣ, ಸಮಯ ಸಿಕ್ಕಾಗ SSC GDಗಳ ಬಗ್ಗೆ ಒಂದು ಸಿರೀಸ್ ಅನ್ನ ಮಾಡ್ತಾ ಹೋಗ್ತೀನಿ. ಪ್ರಾಕ್ಟೀಸ್ ಸೆಟ್ ಗಳನ್ನ ಮಾಡ್ತಾ ಹೋಗೋಣ. ಕ್ಲಿಯರ್ ಸ್ನೇಹಿತರೆ? ಸ್ನೇಹಿತರೆ, ಇಲ್ಲಿವರೆಗೆ ನೋಡಿರ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ಒಂದು GK ಬುಲೆಟ್ ಪಾಯಿಂಟ್ಸ್ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.